ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಒಂದು ರಿಯಲ್ ಲೈಫ್ SIP ಕೇಸ್ ಸ್ಟಡಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಈಗ ನಾವು ಎವ್ರಿ ಮಂತ್ 5,000 rupees ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಸೊ 10 years ಅಲ್ಲಿ ಎಷ್ಟಾಗ್ತಿತ್ತು, 20 years ಅಲ್ಲಿ ಎಷ್ಟಾಗ್ತಿತ್ತು, ನಾವು ಅಮೌಂಟ್ ಎಷ್ಟನ್ನ ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ, ಮತ್ತೆ ನಮಗೆ ರಿಟರ್ನ್ ಎಷ್ಟು ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ಇದು ರಿಯಲ್ ಲೈಫ್ ಕೇಸ್ ಸ್ಟಡಿ ಆಗಿರುತ್ತೆ. ಓಕೆನಾ? ಸೊ ನೋಡಿ, ಈ ಕೇಸ್ ಸ್ಟಡಿನ ಮಾಡೋದಕ್ಕೆ ನಾನು ಡೇಟಾ ತಗೊಂಡಿರೋದು ನಿಫ್ಟಿ ಬೀಸ್ಟ್. ಓಕೆನಾ? ಸೊ ನಿಫ್ಟಿ ಬೀಸ್ ಅಂತ ಹೇಳಿದ್ರೆ ಅದೊಂದು ETF. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಿಫ್ಟಿ 50 ಅಲ್ಲಿ ಇರೋ ಸ್ಟಾಕ್ಸ್ ಅಲ್ಲಿ ಏನ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ಸ್ ನ ಮಾಡುತ್ತೆ. ಓಕೆನಾ? ಸೊ ನಿಫ್ಟಿ 50 ಹೇಗೆ ಮೂವ್ ಆಗುತ್ತೋ ಸೊ ಅದೇ ರೀತಿ ಏನಾಗುತ್ತೆ, ನಿಫ್ಟಿ ಬೀಸ್ ಕೂಡ ಮೂವ್ ಆಗುತ್ತೆ. ಓಕೆನಾ? ಸೊ ಇದೊಂದು ETF ಆಗಿದೆ, ಸೇಮ್ ಮ್ಯೂಚುವಲ್ ಫಂಡ್ಸ್ ತರನೇ. ಸೊ ಇಲ್ಲೇನ್ ಮಾಡ್ತೀರಾ, ನೀವು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾ ಹೋದ್ರೆ ಸೊ ಇದೇನಾಗುತ್ತೆ, ನಿಫ್ಟಿ 50 ಅಲ್ಲಿ ಇರೋ ಸ್ಟಾಕ್ಸ್ ಅಲ್ಲಿ ಏನಾಗುತ್ತೆ, ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ರಿಯಲ್ ಟೈಮ್ ಡೇಟಾನ ನಾನು ತಗೊಂಡಿದ್ದೀನಿ. ಸೊ ಇದು ಜಾನ್ 2002 ಇಂದ ಏನಾಗುತ್ತೆ, ಇದು ಡೇಟಾ ಅಲ್ಲಿಂದ ತೋರಿಸುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ಜಾನ್ 2002 ಇಂದ ತಗೊಂಡಿದ್ದೀನಿ. ಸೊ ನೋಡಿ, ಜಾನ್ 2002 ಅಲ್ಲಿ ETF ನ ಪ್ರೈಸ್ ಎಷ್ಟಿತ್ತು ಅಂತ ಹೇಳಿದ್ರೆ 10.8 rupees ಅಷ್ಟು ಇತ್ತು. ಓಕೆನಾ? ಸೊ ನಾವೇನ್ ಮಾಡ್ತಿದ್ವಿ, ಎವ್ರಿ ಮಂತ್ SIP ನ 5,000 rupees SIP ನ ಮಾಡ್ತಾ ಇದೀವಿ ಅಂತ ಅನ್ಕೋಣ. ಇಲ್ಲಿ ಎಷ್ಟು ನಮ್ಮ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ವಿ ಅನ್ನೋ ತೋರಿಸುತ್ತೆ. ಇಲ್ಲಿ ಟೋಟಲ್ ನಾವು ಎಷ್ಟು ಅಮೌಂಟ್ ಅಥವಾ ಎಷ್ಟು ಕ್ವಾಂಟಿಟಿನ ನಾವು ಅಕ್ವೈರ್ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಸೊ ಇಲ್ಲಿ ನಮ್ಗೆ ಆ ಮಂತ್ ಎಷ್ಟು ಕ್ವಾಂಟಿಟಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಓಕೆನಾ? ಸೊ ಈಗ ನಾವು ಸಪೋಸ್ ಎಲ್ಲರೂ ಜಾನ್ ಇಂದ ಸ್ಟಾರ್ಟ್ ನ ಮಾಡಿದೀವಿ ಅಂತ ಅನ್ಕೋಣ. ಸೊ ಜಾನ್ 2002 ಇಂದ 2026 ವರೆಗೂ ನಾವು SIP ನ ಮಾಡ್ತಿದೀವಿ ಅಂತ ಅನ್ಕೋಣ. ಓಕೆನಾ? ನಾವು ಜಾನ್ ಎಲ್ಲಾದ್ರು ಸ್ಟಾರ್ಟ್ ನ ಮಾಡಿದ್ರೆ 5,000 rupees SIP ನ ಸ್ಟಾರ್ಟ್ ನ ಮಾಡಿದ್ರೆ ಸೊ ನೋಡಿ, ಕ್ವಾಂಟಿಟಿ ಎಷ್ಟಿತ್ತು ಅಂದ್ರೆ 463 rupees ಸಿಕ್ತಿತ್ತು. ಹೇಗೆ 463 ಸಿಕ್ತಿತ್ತು ಅಂದ್ರೆ ನಾವೇನ್ ಮಾಡ್ತಿದ್ವಿ, 5,000 rupees ನ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಿದೀವಲ್ಲ. ಸೊ ಎಷ್ಟು ಪ್ರೈಸ್ ಅಲ್ಲಿ ನಾವು ಬೈ ಮಾಡ್ತಿದ್ವಿ, 10.8 rupees ಅಲ್ಲಿ ನಾವೇನ್ ಮಾಡ್ತಿದ್ವಿ, ಬೈನ ಮಾಡ್ತಿದ್ವಿ. ಓಕೆನಾ? ಸೊ ಇದು ಪ್ರೈಸ್, ನಾವು ಬೈ ಮಾಡೋ ಪ್ರೈಸ್. ಓಕೆನಾ? ಸೊ ನಮ್ಗೆ ಎಷ್ಟು ಆಲ್ಮೋಸ್ಟ್ 462 463 ಕ್ವಾಂಟಿಟಿ ಎಷ್ಟು ನಮ್ಗೆ ಏನಾಗುತ್ತೆ, ಸಿಗುತ್ತೆ. ಓಕೆನಾ? ಸೊ 463 ಕ್ವಾಂಟಿಟಿ ನಮಗೆ ಸಿಗ್ತಾ ಇತ್ತು. ಸೊ ಟೋಟಲ್ ಕ್ವಾಂಟಿಟಿ ನಾವು ಫಸ್ಟ್ ಮಂತ್ ಸ್ಟಾರ್ಟ್ ಮಾಡೋದ್ರಿಂದ 463 ಇರುತ್ತೆ. ಸೊ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 5,000 rupees ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿರ್ತೀವಿ. ಓಕೆನಾ? ಸೊ ಹಾಗೆ ನೆಕ್ಸ್ಟ್ ಮಂತ್ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಅನ್ಕೋಣ. ಸೊ ಈಗ ಜಾನ್ 2002 ಅಲ್ಲಿ ನಮಗೆ ಎಷ್ಟಾಗ್ತಿತ್ತು, ಪ್ರೈಸ್ ಏನಾಗಿದೆ, ಇನ್ಕ್ರೀಸ್ ಆಗ್ಬಿಟ್ಟು 11.4 ಹೋಗಿದೆ. ETF ಪ್ರೈಸ್ ಏನಾಗಿದೆ, ಇನ್ಕ್ರೀಸ್ ಆಗ್ಬಿಟ್ಟು 11.4 ಹೋಗಿದೆ. ಸೊ ಹಾಗಾಗಿ ನಮ್ಗೆ ಏನಾಯ್ತು, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಸೇಮ್ 5,000 ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಬಟ್ ನಮಗೆ ಕ್ವಾಂಟಿಟಿ ಎಷ್ಟು ಸಿಗ್ತಿದೆ ಅಂದ್ರೆ 439 ಕ್ವಾಂಟಿಟಿ ನಮಗೆ ಸಿಗ್ತಿದೆ. ಓಕೆನಾ? ಅಂಡ್ ಲಾಸ್ಟ್ ಮಂತ್ ಮತ್ತೆ ಈ ಮಂತ್ ಎರಡು ಸೇರ್ಬಿಟ್ಟು ನೋಡಿ, ಇಲ್ಲಿ ಇವೆರಡು ಸೇರ್ಬಿಟ್ಟು ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ನೋಡಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ 902 ಕ್ವಾಂಟಿಟಿ ಅಲ್ಲ. ಸೊ ಅದೇನಾಗುತ್ತೆ, ಇಲ್ಲಿ ತೋರಿಸ್ತಾ ಇದೆ 902 ಕ್ವಾಂಟಿಟೀಸ್ ಟೋಟಲ್ ನಮ್ಮ ಹತ್ರ ಇದೆ. ಓಕೆನಾ? ಅಂಡ್ ಅಮೌಂಟ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ 10,278 rupees ಅಷ್ಟು 10,000 rupees ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ 278 rupees ಏನಾಗಿದೆ, ಸೊ ಇದು ರಿಟರ್ನ್ ಬಂದಿದೆ. ಓಕೆನಾ? ಸೊ ಅದೇ ರೀತಿ ನಾವು ಏನ್ ಮಾಡ್ತೀವಿ, ಥರ್ಡ್ ಮಂತ್ ಮಾಡ್ತೀವಿ ಅಂತ ಅನ್ಕೋಣ. ಥರ್ಡ್ ಮಂತ್ ETF ಪ್ರೈಸ್ ಬಂದ್ಬಿಟ್ಟು 11.35 rupees ಇದೆ. ಅಂಡ್ ಕ್ವಾಂಟಿಟಿ ಎಷ್ಟು ನಮಗೆ ಸಿಗ್ತಿದೆ, 441 ಕ್ವಾಂಟಿಟಿ ನಮಗೆ ಸಿಗ್ತಾ ಇದೆ. ಸೇಮ್ 5,000 ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಟೋಟಲ್ ಈ 3 ಮಂತ್ ಸೇರ್ಬಿಟ್ಟು ನಮಗೆ ಎಷ್ಟು ETF ಸಿಕ್ಕಿದೆ ಅಂತ ಹೇಳಿದ್ರೆ 1,340 rupees 42 ಕ್ವಾಂಟಿಟಿ ನಮಗೆ ಟೋಟಲ್ ಸಿಕ್ಕಿದೆ. ಸೊ ಅದನ್ನ ನೋಡಿ, ನಾನು 1,342 ತೋರಿಸ್ತಾ ಇದ್ದೇವೆ. ಸೊ ಇದೆಲ್ಲ SIP ಅಮೌಂಟ್, ಈ 5,000 ಅಂತ ಹೇಳಿ ತೋರಿಸ್ತಿದೆಲ್ಲ, ಎವ್ರಿ ಮಂತ್ ನಾವು 5,000 ಅಷ್ಟು ಅಮೌಂಟ್ ನಾವು SIP ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ನಮ್ಮ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ 15,000 rupees ಅಷ್ಟು ನಾವೇನ್ ಮಾಡಿದ್ವಿ, 3 ಮಂತ್ ಅಲ್ಲಿ 5,000 ಆಗಿ 15,000 rupees ಅಷ್ಟು ನಮ್ಮ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ವಿ. ನಮಗೆ 233 rupees ರಿಟರ್ನ್ ಸಿಕ್ಕಿದೆ. ಓಕೆನಾ? ಸೊ ಹಾಗೆ ನಾವು ನೋಡ್ತಾ ಬಂದ್ರೆ ಈಗ ಡಿಸೆಂಬರ್ ವರೆಗೂ ಬಂದ್ವಿ ಅಂತ ಅನ್ಕೊಳ್ಳಿ. ಫಸ್ಟ್ 1 year ನಾವು ಕಂಪ್ಲೀಟ್ ಮಾಡಿದ್ವಿ, ಎವ್ರಿ ಮಂತ್ 5,000 rupees SIP ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ ಟೋಟಲ್ ಅಮೌಂಟ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ, 60,000 rupees ಅಷ್ಟು ಅಮೌಂಟ್ ನಾವು ಏನ್ ಮಾಡಿರ್ತೀವಿ, ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀವಿ. ಎವ್ರಿ ಮಂತ್ 5,000 ಇನ್ವೆಸ್ಟ್ ಮಾಡಿ 60,000 ಅಷ್ಟು ಅಮೌಂಟ್ ನಾವು ಏನ್ ಮಾಡಿರ್ತೀವಿ, ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀವಿ. ಅಂಡ್ ನಮ್ಮ ಹತ್ರ ಟೋಟಲ್ ಕ್ವಾಂಟಿಟಿ ಎಷ್ಟಿರುತ್ತೆ ಅಂದ್ರೆ 5,718 ಕ್ವಾಂಟಿಟೀಸ್ ಇರುತ್ತೆ. ಓಕೆನಾ? ಸೊ ನಾವು 60,000 ನ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ 3,254 rupees ಸಿಕ್ಕಿದೆ. ಓಕೆನಾ? ಸೊ ಹೀಗೆ ನಾವು ಏನ್ ಮಾಡ್ತೀವಿ, ಕಂಟಿನ್ಯೂ ನಾವು ಮಾಡ್ತಾ ಹೋಗ್ತೀವಿ ಅಂತ ಅನ್ಕೋಣ. ಇಯರ್ಸ್ ಪಾಸ್ ಆಗ್ತದೆ, ನಾವೇನ್ ಮಾಡ್ತೀವಿ, ಸೇಮ್ ನೋಡಿ, ಈಗ 2006 2007 ಬಂದಿದೆ. ಸೊ ನಾವೇನ್ ಮಾಡ್ತೀವಿ, ಸೇಮ್ ಅಮೌಂಟ್ ನಾವೇನ್ ಮಾಡ್ತೀವಿ, SIP ಮಾಡ್ತಾ ಇದೀವಿ. ಓಕೆನಾ? ಸೊ ಈಗ ನೋಡಿ 2007 ಬಂದ್ವಿ. ಸೊ ಇದು ಹೈಲೈಟ್ ಮಾಡಿದ್ದೀನಲ್ಲ ಯೆಲ್ಲೋ ಕಲರ್ ಅಲ್ಲಿ. ಸೊ ಇದೇನಂದ್ರೆ 2007 ಅಲ್ಲಿ ಒಂದು ಮಾರ್ಕೆಟ್ ಕ್ರಾಶ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಕ್ರಾಶ್ ಅಲ್ಲೂ ನಾವೇನ್ ಮಾಡ್ತೀವಿ, 5,000 rupees SIP ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಅನ್ಕೋಣ. ಓಕೆನಾ? ನಾವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಷ್ಟಾಗಿತ್ತು, 12,28,000 rupees ಅಷ್ಟು ಆಗಿತ್ತು ಟೋಟಲ್ ವ್ಯಾಲ್ಯೂ. ನಾವು ಎಷ್ಟು ಕ್ವಾಂಟಿಟಿನ ಬೈ ಮಾಡಿದ್ವಿ ಅಂದ್ರೆ ಟೋಟಲ್ 19,798 ಕ್ವಾಂಟಿಟೀಸ್ ಅಷ್ಟು ನಾವು ಅಕ್ವೈರ್ ನ ಮಾಡಿದ್ವಿ. ಓಕೆನಾ? ಅಂಡ್ ನೋಡಿ, ಇಲ್ಲಿ 10 rupees ಇಂದ ಸ್ಟಾರ್ಟ್ ಆಗಿತ್ತಲ್ವಾ ETF ಪ್ರೈಸ್. ಸೊ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ 62 rupees ಅಷ್ಟು ಇದೆ. ಈಗ ಮಾರ್ಕೆಟ್ ನೋಡಿ, ಇಲ್ಲಿ ಕ್ರಾಶ್ ಆಗಿ ಸ್ಟಾರ್ಟ್ ಆಗಿದೆ. 62 ಇಂದ ಎಷ್ಟಾಯ್ತು, ETF ಪ್ರೈಸ್ 52 52 48 52 49 41. ಸಡನ್ ಆಗಿ ಏನಾಯ್ತು, ಕ್ರಾಶ್ ಆಗಿ 39 28 27. ಸೊ ಈ ರೀತಿಯಾಗಿ ಏನಾಯ್ತು, ಮಾರ್ಕೆಟ್ ಕ್ರಾಶ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನೋಡಿ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ 52.17% ಅಷ್ಟು ಕ್ರಾಶ್ ಆಗಿದೆ, ಫ್ರಮ್ ಕ್ಲೋಸ್ ಪ್ರೈಸ್ ಟು ಕ್ಲೋಸ್ ಪ್ರೈಸ್ ಇಂದ. ಬಟ್ ನೀವು ಟಾಪ್ ಟು ಬಾಟಮ್ ನೋಡೋದಾದ್ರೆ ಮೋರ್ ದನ್ 60% ಅಷ್ಟು ಕ್ರಾಶ್ ಆಗಿದೆ. ಆಲ್ಮೋಸ್ಟ್ 60% ಆರ್ ಮೋರ್ ದನ್ 60% ಅಷ್ಟು ಮಾರ್ಕೆಟ್ ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ನಾನು ಜಸ್ಟ್ ಕ್ಲೋಸ್ ಪ್ರೈಸ್ ಟು ಕ್ಲೋಸ್ ಪ್ರೈಸ್ ನೋಡ್ತಿರೋದ್ರಿಂದ ನೋಡಿ, ನಾವು ಎಷ್ಟಾಗಿತ್ತು, ಟಾಪ್ ಅಲ್ಲಿ ಇರುವಾಗ ಎಷ್ಟಾಗಿತ್ತು ಅಂದ್ರೆ 12,28,000 ಅಷ್ಟು ನಮ್ದು ಟೋಟಲ್ ಇನ್ವೆಸ್ಟೆಡ್ ವ್ಯಾಲ್ಯೂ ಆಗಿತ್ತು. ಇನ್ವೆಸ್ಟೆಡ್ ಪ್ಲಸ್ ರಿಟರ್ನ್ಸ್ ಹೇಳ್ಬಿಟ್ಟು ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ 12,28,000 rupees ಅಷ್ಟು ಇತ್ತು.
ನಾವು ಕ್ರಾಶ್ ಆದ್ಮೇಲೆ ಕ್ರಾಶ್ ಬಾಟಮ್ ಕ್ಲೋಸ್ ಪ್ರೈಸ್ ಅಲ್ಲಿ ನಾವು ನೋಡಿದ್ರೆ ನಮ್ಮ ಹತ್ರ ನಾವು ಇನ್ವೆಸ್ಟ್ ಮಾಡಿದ ಟೋಟಲ್ ವ್ಯಾಲ್ಯೂ ಎಷ್ಟಾಗಿತ್ತು 12,28,000 ಆಗಿತ್ತಲ್ವಾ. ಸೊ ಇಲ್ಲಿ ನೋಡಿ ಕ್ರಾಶ್ ಆಗಿ ನಾವು ನೋಡಿದ್ರೆ ಅದು ಎಷ್ಟಾಗಿತ್ತು ಅಂದ್ರೆ 5,87,000 ಆಗಿತ್ತು. ಆಲ್ಮೋಸ್ಟ್ ನೋಡಿ ಇಲ್ಲಿ ನಾನು ಇಲ್ಲಿ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. 6,41,132 ರುಪೀಸ್ ಅಷ್ಟು ನಮ್ಗೆ ಏನಾಗಿತ್ತು ಲಾಸ್ ನ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 50% ಅಮೌಂಟ್ ಏನಾಗಿತ್ತು ವೈಪ್ ಆಗಿತ್ತು ನಮ್ಗೆ. ಬಟ್ ನಾವು ಏನ್ ಮಾಡ್ತೀವಿ, ಸ್ಟಿಲ್ ನಾವೇನ್ ಮಾಡ್ತೀವಿ, ಎಸ್ ಐ ಪಿ ನ ಕಂಟಿನ್ಯೂ ಮಾಡ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಎಸ್ ಐ ಪಿ ನ ಸ್ಟಾಪ್ ನ ಮಾಡಲ್ಲ. ಓಕೆನಾ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ನಾನು ಲಾಸ್ಟ್ ವಿಡಿಯೋಸ್ ಎಲ್ಲ ಹೇಳಿದ್ದೆ ನಿಮಗೆ, ಎಸ್ ಐ ಪಿ ಮಿಸ್ಟೇಕ್ಸ್ ಅಂದ್ರೆ ಎಸ್ ಐ ಪಿ ಮಿಸ್ಟೇಕ್ಸ್ ಬಗ್ಗೆ ಹೇಳುವಾಗ. ಸೊ ನಾವೇನ್ ಮಾಡ್ಬೇಕು, ಇವನ್ ಮಾರ್ಕೆಟ್ ಕ್ರಾಶ್ ಆಗುವಾಗ ಕೂಡ ಎಸ್ ಐ ಪಿ ಮಾಡಿದ್ರೆ ಏನ್ ಮಾಡ್ತೀವಿ, ನಮಗೆ ಸೇಮ್ ಅಮೌಂಟ್ ಅಲ್ಲಿ ಜಾಸ್ತಿ ಕ್ವಾಂಟಿಟಿ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ನೋಡಿ ಇಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿ ನಾವು 5,000 ರುಪೀಸ್ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಿದ್ವಿ. ಸೊ ಇಲ್ಲಿ ನೋಡಿ ನಮಗೆ ಕ್ವಾಂಟಿಟಿ ಸಿಕ್ತು, 81 ಕ್ವಾಂಟಿಟಿ ಸಿಕ್ಕಿತ್ತು. ಸೊ ಈಗ ಮಾರ್ಕೆಟ್ ಕ್ರಾಶ್ ಆಗಿ 27.83 ರುಪೀಸ್ ಇ ಟಿ ಎಫ್ ಪ್ರೈಸ್ ಸಿಗ್ತಿದೆ. ಫಸ್ಟ್ 62 ರುಪೀಸ್ ಇತ್ತು ಒಂದು ಇ ಟಿ ಎಫ್ ಪ್ರೈಸ್, ಈಗ 27.83 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ಈಗ ನೋಡಿ ಸೇಮ್ 5,000 ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ನ ಮಾಡ್ತಿದ್ವಿ, ಬಟ್ ನಮಗೆ ಅದ್ರ ಬದಲಾಗಿ ಎಷ್ಟು ಕ್ವಾಂಟಿಟಿ ಸಿಕ್ತು ಅಂತ ಹೇಳಿದ್ರೆ 180. ಸೊ ನೋಡಿ ಇಲ್ಲಿ ಸೇಮ್ 5,000 ಮಾಡ್ತಿದ್ವಿ, ಬಟ್ ನಮಗೆ ಇಲ್ಲಿ 81 ಕ್ವಾಂಟಿಟಿ ಅಷ್ಟೇ ಸಿಗ್ತಾ ಇತ್ತು. ಬಟ್ ಇಲ್ಲಿ ನಾವು ಸೇಮ್ 5,000 ರುಪೀಸ್ಗೆ ನಮಗೆ 180 ಕ್ವಾಂಟಿಟಿ ಸಿಗ್ತಾ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಕ್ರಾಶ್ ಆದಾಗ ಏನಾಗುತ್ತೆ, ಪ್ರೈಸ್ ಕೂಡ ಕಡಿಮೆ ಆಗಿರುತ್ತಲ್ಲ. ಸೊ ನಾವು ಸೇಮ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ನ ಮಾಡ್ತೀವಿ, ಬಟ್ ನಮ್ಗೆ ಏನಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇವಾಗ ಇಲ್ಲಿಂದ ಮಾರ್ಕೆಟ್ ರಿಕವರ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ರಿಕವರ್ ಆದ್ರೆ ಯಾರು ಜಾಸ್ತಿ ಬೆನಿಫಿಟ್ ನ ಮಾಡ್ತಾರೆ ಅಂತ ಹೇಳಿದ್ರೆ, ಈವನ್ ಮಾರ್ಕೆಟ್ ಕ್ರಾಶ್ ಆಗಿರುವಾಗ ಕೂಡ ಪರ್ಚೇಸ್ ನ ಮಾಡಿರ್ತಾರಲ್ಲ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಬೆನಿಫಿಟ್ಸ್ ನ ಮಾಡ್ತಾರೆ. ಓಕೆನಾ. ಯಾಕೆಂದ್ರೆ ಅವ್ರು ಕಡಿಮೆ ಪ್ರೈಸ್ ಅಲ್ಲಿ ಪರ್ಚೇಸ್ ನ ಮಾಡಿರ್ತಾರೆ. ಸೊ ಈಗ ಮತ್ತೆ ಮಾರ್ಕೆಟ್ ರಿಕವರ್ ಆಗಿ ಮತ್ತೆ 62 ಮತ್ತೆ 100 ರುಪೀಸ್ ಸೊ ಈ ರೀತಿ ಆಗೋದ್ರೆ, ಸೊ ಅವರಿಗೆ ಬೆನಿಫಿಟ್ಸ್ ಏನಾಗುತ್ತೆ, ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ. ಸೊ ಅದಕ್ಕೆ ನಾನು ಹೇಳೋದು, ಸಪೋಸ್ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಏನ್ ಮಾಡಿ, ನಿಮ್ ಎಸ್ ಐ ಪಿ ನ ಕಂಟಿನ್ಯೂನ ಮಾಡಿ. ಓಕೆನಾ. ಸೊ ನೀವು ಯಾವುದೇ ರೀತಿಯ ಸೆಕೆಂಡ್ ಗಿಯರ್ಸ್ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವೇನಾದ್ರು ಕರೆಕ್ಟ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತೀರಾ ಅಂತ ಹೇಳಿದ್ರೆ, ಇವನ್ ಮಾರ್ಕೆಟ್ ಕ್ರಾಶ್ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ. ಸೊ ನಿಮ್ಗೆ ಆದ್ರೆ ನೀವು ಏನ್ ಮಾಡಿ, ಜಾಸ್ತಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಟ್ರೈ ಮಾಡಿ. ಸಪೋಸ್ ನಿಮ್ಮ ಹತ್ರ ಎಕ್ಸೆಸ್ ಫಂಡ್ ಇದೆ ಅಂತ ಹೇಳಿದ್ರೆ, ಸೊ ಜಾಸ್ತಿ ಕ್ವಾಂಟಿಟೀಸ್ ನ ಬೈ ಮಾಡೋದಕ್ಕೆ ನೀವು ಟ್ರೈ ಮಾಡಿ, ಅಮೌಂಟ್ ನ ಇನ್ಕ್ರೀಸ್ ನ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಎಸ್ ಐ ಪಿ ನ ಸ್ಟಾಪ್ ನ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ. ಏನಾಯ್ತು, ನಾವು ಅದೇ ಎಸ್ ಐ ಪಿ ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಅಂತ ಅನ್ಕೊಳ್ಳಿ. ಸೊ ನೋಡಿ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ, ಮತ್ತೆ ಏನಾಯ್ತು, ಮಾರ್ಕೆಟ್ ರಿಕವರ್ ಆಯ್ತು. ಇವೆಂಚುಲಿ ಏನಾಯ್ತು, ಮತ್ತೆ ರಿಕವರ್ ಆಗಿ ಮತ್ತೆ 12 lakhs ಬಂತು. ಸೊ ಮಾರ್ಕೆಟ್ಗೆ ನಾವು ಎಷ್ಟು ಲಾಂಗ್ ಟೈಮ್ ಕೊಡ್ತೀವೋ, ಸೊ ಅಷ್ಟು ಏನಾಗುತ್ತೆ, ನಮ್ದು ರಿಸ್ಕ್ ಏನಾಗುತ್ತೆ, ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 10 ಇಯರ್ಸ್ 20 ಇಯರ್ಸ್ ಸೊ ಈ ರೀತಿ ನಾವು ಟೈಮ್ ಕೊಡೋದ್ರಿಂದ ಏನಾಗುತ್ತೆ, ಸೊ ನಾವು ಆಲ್ಮೋಸ್ಟ್ ರಿಸ್ಕ್ ಫ್ರೀ ಆಗಿ ನಾವೇನ್ ಮಾಡ್ತೀವಿ, ಒಂದು ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಸೊ ಈಗ ನಾವೇನ್ ಮಾಡ್ತೀವಿ, ಎಸ್ ಐ ಪಿ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಅನ್ಕೋಣ. ನೋಡಿ 2011 2012 2013 ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಎಸ್ ಐ ಪಿ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಸೊ ಈಗ 2020ಗೆ ಬಂದ್ವಿ. 2020 ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕೋವಿಡ್ ಇಂದ ಏನಾಗಿತ್ತು, ಮಾರ್ಕೆಟ್ ಕ್ರಾಶ್ ಆಗಿತ್ತು. ಸೊ ಈಗ 2020 ನೋಡಿದ್ರೆ ನೀವು ಟಾಪ್ ಅಲ್ಲಿ ಎಷ್ಟಿತ್ತು ಅಂದ್ರೆ 40,04,000 ರುಪೀಸ್ ಇತ್ತು. ಓಕೆನಾ. ಸೊ ನೀವು 5,000 ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಂಬಂದ್ರಲ್ಲ, ಸೊ ಅದು ಟೋಟಲ್ ವ್ಯಾಲ್ಯೂ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಸ್ ರಿಟರ್ನ್ಸ್ ಇರ್ಬಿಟ್ಟು ನಿಮ್ಮ ಹತ್ರ ಟೋಟಲ್ 40 lakhs ರುಪೀಸ್ ಇತ್ತು. ಅಂಡ್ ನೀವು ಟೋಟಲ್ ಎಷ್ಟು ಕ್ವಾಂಟಿಟೀಸ್ ನ ಅಕ್ವೈರ್ ಮಾಡಿದ್ರಿ ಅಂತ ಹೇಳಿದ್ರೆ 31,007 ಕ್ವಾಂಟಿಟೀಸ್ ಅಷ್ಟು ನೀವು ಕ್ವಾಂಟಿಟೀಸ್ ನೀವು ಅಕ್ವೈರ್ ನ ಮಾಡಿದ್ರಿ. ಓಕೆನಾ. ಈಗ ಇ ಟಿ ಎಫ್ ಪ್ರೈಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ 129 ರುಪೀಸ್ ಆಗಿದೆ. ನಾವು 10 ರುಪೀಸ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಆಲ್ಮೋಸ್ಟ್ 12 ಟೈಮ್ಸ್ ಆಗಿದೆ. ಓಕೆನಾ. ಸೊ ಈಗ ಮತ್ತೆ ಏನಾಯ್ತು, ಕೋವಿಡ್ ಅಲ್ಲಿ ಏನಾಯ್ತು, ಮತ್ತೆ ಮಾರ್ಕೆಟ್ ಕ್ರಾಶ್ ಆಯ್ತು. ಸೊ ಮಾರ್ಚ್ 2020 ಅಲ್ಲಿ ಏನಾಯ್ತು, ಆಲ್ಮೋಸ್ಟ್ ಬಾಟಮ್ ಔಟ್ ಮಾಡ್ತು. ಸೊ ಅವಾಗ ನಾನು ಕ್ಲೋಸ್ ಪ್ರೈಸ್ ಅನ್ನೇ ತಗೊಂಡಿದ್ದೀನಿ. ಆಲ್ಮೋಸ್ಟ್ 27.48% ಅಷ್ಟು ಮಾರ್ಕೆಟ್ ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ನಾವು 40 lakhs ಇಂದ 28 lakhs ಬಂದಿದ್ವಿ. ಆಲ್ಮೋಸ್ಟ್ 10 lakh ರುಪೀಸ್ ಅಷ್ಟು ನಮಗೆ ಲಾಸ್ ನ ನೋಡೋದಕ್ಕೆ ಸಿಕ್ಕಿತ್ತು. ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಲ್ಮೋಸ್ಟ್ 10 lakhs ರುಪೀಸ್ ಲಾಸ್ ಆಗಿತ್ತು. ಬಟ್ ನಾವು ಸ್ಟಿಲ್ ಏನ್ ಮಾಡ್ತೀವಿ, ಎಸ್ ಐ ಪಿ ಕಂಟಿನ್ಯೂನ ಮಾಡ್ತಿದೀವಿ ಅಂತ ಅನ್ಕೋಣ. ನಾವು ಸೇಮ್ ಅಮೌಂಟ್ ನೇ ಎಸ್ ಐ ಪಿ ಕಂಟಿನ್ಯೂ ಮಾಡ್ತೀವಿ, ಯಾವುದೇ ರೀತಿಯಾದ ಇನ್ಕ್ರೀಸ್ ಮಾಡಿಲ್ಲ. ಸಪೋಸ್ ಇನ್ಕ್ರೀಸ್ ಮಾಡಿದ್ರೆ ರಿಟರ್ನ್ಸ್ ಆಗುತ್ತೆ, ಇನ್ನೂ ಜಾಸ್ತಿ ಮತ್ತೆ ಒಳ್ಳೆ ರಿಟರ್ನ್ಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾವಿಲ್ಲಿ ಏನ್ ಮಾಡ್ತೀವಿ, ಜಸ್ಟ್ ನಿಮ್ಗೆ ಪ್ರಾಪರ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಸೇಮ್ ಅಮೌಂಟ್ ನಾವೇನ್ ಮಾಡ್ತೀವಿ, ಎಸ್ ಐ ಪಿ ಮಾಡ್ತಾ ಇದೀವಿ ಅಂತ ಅನ್ಕೋಣ. ಈಗ ನೋಡಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಸೊ ಕಂಟಿನ್ಯೂ ಮಾಡ್ಕೊಂಡು ಈಗ ಜೂನ್ 2026 ವರೆಗೂ ನಾವೇನ್ ಮಾಡಿದ್ವಿ, ಎಸ್ ಐ ಪಿ ಮಾಡಿದ್ವಿ. ಅಂದ್ರೆ ಲಾಸ್ಟ್ ಮಂತ್ ವರೆಗೂ ನಾವೇನ್ ಮಾಡಿದ್ವಿ, ಎಸ್ ಐ ಪಿ ಮಾಡಿದ್ವಿ ಅಂತ ಅನ್ಕೋಣ. ಸೊ ಈಗ ನಾವ್ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿರ್ತಿದ್ವಿ ಅಂದ್ರೆ ಟೋಟಲ್ ಆಗಿ 33,038 ಕ್ವಾಂಟಿಟೀಸ್ ನಾವೇನ್ ಮಾಡಿರ್ತಿದ್ವಿ, ಪರ್ಚೇಸ್ ಮಾಡಿರ್ತಿದ್ವಿ. ಅಂಡ್ ಇವಾಗ ಕರೆಂಟ್ ಇ ಟಿ ಎಫ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 270.7 ರುಪೀಸ್ ಇದೆ. ಓಕೆನಾ. ಸೊ ಈಗ ಟೋಟಲ್ ವ್ಯಾಲ್ಯೂ ಎಷ್ಟಿರ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಎಷ್ಟಿರ್ತಿತ್ತು ಅಂತ ಹೇಳಿದ್ರೆ 89,43,319 ರುಪೀಸ್ ಅಷ್ಟು ಟೋಟಲ್ ವ್ಯಾಲ್ಯೂ ಇರ್ತಿತ್ತು. ನಾವು ಎಷ್ಟು ಎಸ್ ಐ ಪಿ ಸ್ಟಾರ್ಟ್ ಮಾಡಿದ್ರಿ, 5,000 ರುಪೀಸ್ ಎಸ್ ಐ ಪಿ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಎಷ್ಟು ಇಯರ್ಸ್ ಎಸ್ ಐ ಪಿ ಮಾಡಿದ್ವಿ ಅಂತ ಹೇಳಿದ್ರೆ 24 ಇಯರ್ಸ್ಗೆ ನಾವೇನ್ ಮಾಡಿದ್ವಿ, ಎಸ್ ಐ ಪಿ ಮಾಡಿದ್ವಿ. ಸೊ ಟೋಟಲ್ ಅಮೌಂಟ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ನೋಡಿ, 14,70,000 ರುಪೀಸ್ ಅಷ್ಟು ನಾವೇನ್ ಮಾಡಿದ್ವಿ ಟೋಟಲ್ ಈ 24 ಇಯರ್ಸ್ ಅಲ್ಲಿ ನಾವು ಎವ್ರಿ ಮಂತ್ 5,000 ಎಸ್ ಐ ಪಿ ಮಾಡ್ಕೊಂಡು ಆಲ್ಮೋಸ್ಟ್ 14,70,000 ರುಪೀಸ್ ಅಷ್ಟು ಅಮೌಂಟ್ ನಾವು ಏನ್ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ವಿ. ಈಗ ಸೊ ಇದ್ರ ಟೋಟಲ್ ವ್ಯಾಲ್ಯೂ ಎಷ್ಟಾಗಿದೆ ಅಂದ್ರೆ 89,43,319 ರುಪೀಸ್ ಅಷ್ಟು ಇದು ಟೋಟಲ್ ವ್ಯಾಲ್ಯೂ ಆಗಿದೆ. ನಮ್ಗೆ ರಿಟರ್ನ್ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ 74,73,319 ರುಪೀಸ್ ಅಷ್ಟು ನಮ್ಗೆ ಏನಾಗಿದೆ ರಿಟರ್ನ್ ಅಥವಾ ನಮಗೆ ಪ್ರಾಫಿಟ್ ಸಿಕ್ಕಿದೆ. ಓಕೆನಾ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕಿಂತ ಜಾಸ್ತಿ ರಿಟರ್ನ್ ಏನಾಗಿದೆ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಓಕೆನಾ.
ಸೊ ಈ ರೀತಿಯಾಗಿ ಸಪೋಸ್ ನೀವೇನಾದ್ರೂ ಎಸ್ ಐ ಪಿನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಈ ರೀತಿಯಾಗಿ ನೀವು ಎಸ್ ಐ ಪಿನ ಮಾಡ್ಕೊಂಡು ಹೋಗಿ. ಸೊ ನೀವು ಇವನ್ ಮಾರ್ಕೆಟ್ ಕ್ರಾಶ್ ಆಗ್ತಿದ್ರು ಕೂಡ ಏನ್ ಮಾಡಿ, ನಿಮ್ಮ ಎಸ್ ಐ ಪಿನ ಕಂಟಿನ್ಯೂ ಮಾಡಿ. ಸೊ ಇವೆಂಚುಲಿ ಮಾರ್ಕೆಟ್ ರಿಕವರ್ ಆದಾಗ ಏನಾಗುತ್ತೆ, ನಿಮಗೆ ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ. ಸಪೋಸ್ ನೀವು ಮಾರ್ಕೆಟ್ ಕ್ರಾಶ್ ಆಗಲ್ಲ ಇನ್ನೂ ಜಾಸ್ತಿ ಅಮೌಂಟ್ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ರೆ, ಸೊ ಏನಾಗ್ತಿತ್ತು, ನಿಮ್ಗೆ ಇನ್ನೂ ಒಳ್ಳೆ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ನಾವೇನ್ ಮಾಡಿದ್ವಿ, ಸೇಮ್ ಎಸ್ ಐ ಪಿನ ಮಾಡ್ಕೊಂಡು ಬಂದಿರೋದ್ರಿಂದ, ಬಟ್ ಆದ್ರೂ ಕೂಡ ನಮಗೆ ಒಳ್ಳೆ ರಿಟರ್ನ್ ನೋಡೋದಕ್ಕೆ ಸಿಗ್ತದೆ. ನೋಡಿ, ಆಲ್ಮೋಸ್ಟ್ 89,43,300 ನೆಟ್ ವ್ಯಾಲ್ಯೂ ಆಗಿದೆ. ಬಟ್ ನಾವು ನಮ್ಮ ರಿಟರ್ನ್ ಅಥವಾ ನಮ್ಮ ಪ್ರಾಫಿಟ್ ನೋಡೋದ್ರೆ ಆಲ್ಮೋಸ್ಟ್ 74,73,000 ಅಷ್ಟು ನಮಗೆ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿದೆ. ಓಕೆ, ನಾವು 5,000 ಬಂದ್ಬಿಟ್ಟು 1,000 ಮಾಡ್ಬೋದಾ, 2,000 ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಎಸ್ ಐ ಪಿ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ, ಸೊ ನೀವು ಎಷ್ಟು ಲಾಂಗ್ ಟರ್ಮ್ಗೆ ಮತ್ತೆ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಸೊ ನೀವು ಸ್ಟಾರ್ಟ್ ಮಾಡಿ. ಈಗ ಬೇಕಿದ್ರೆ ನೀವು ನೋಡಿ, ಇಲ್ಲಿ 270.7 ಅಷ್ಟು ಒಂದು ಇ ಟಿ ಎಫ್ ಪ್ರೈಸ್ ಇದೆ. ಸೊ ನೀವು ಬೇಕಿದ್ರೆ 271 rupees ಇಂದ ಕೂಡ ಏನ್ ಮಾಡ್ಬೋದು, ನಿಮ್ಮ ಎಸ್ ಐ ಪಿ ಜರ್ನಿನ ಸ್ಟಾರ್ಟ್ ಮಾಡಿ. ಎಷ್ಟಿದೆ ಒಂದು ಇ ಟಿ ಎಫ್ ಪ್ರೈಸ್, ಅಷ್ಟಿಂದ ನೀವೇನ್ ಮಾಡ್ಬೋದು, ನಿಮ್ಮ ಎಸ್ ಐ ಪಿನ ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವು ಏನ್ ಮಾಡಿ, ಟೈಮ್ ಆಗ್ತಾ ಅಂದ್ರೆ 1 year 2 years ಅಂದ್ರೆ, ಸೊ ನಿಮ್ಗೆ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಬರ್ತಿರೋಲ್ಲ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಎಸ್ ಐ ಪಿ ಅಮೌಂಟ್ ನ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಾವು ಶಾರ್ಟ್ ಟರ್ಮ್ಗೆ ನಾವೇನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಅಟ್ಲೀಸ್ಟ್ 10 years 20 years ಒಂದು ಒಳ್ಳೆ ವೆಲ್ತ್ ನ ನೋಡ್ಬೇಕು ಅಂತ ಹೇಳಿದ್ರೆ, ಸೊ ಅಟ್ಲೀಸ್ಟ್ 10 to 20 years ಅಷ್ಟು ಟೈಮ್ ಬೇಕಾಗುತ್ತೆ. ಓಕೆನಾ, ಅಂಡ್ ಇದು ರಿಯಲ್ ಡೇಟಾ ಆಗಿದೆ. ಸೊ ನೀವೇನಾದ್ರೂ ಈ ಟಿ ಎಫ್ ನ ಬೈ ಮಾಡ್ಬೇಕಂತ ಹೇಳಿದ್ರೆ, ಸೊ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇನ್ನ ಬೈ ಅಂಡ್ ಸೆಲ್ ಮಾಡೋದಕ್ಕೆ ಆಗಲ್ಲ. ಸೊ ನಾನು ಯೂಸ್ ಮಾಡೋ ಡಿಮ್ಯಾಟ್ ಅಕೌಂಟ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ. ಸೊ ನೀವು ಬೇಕಿದ್ರೆ ಆ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇವನ್ ನೀವು ಟ್ರೇಡ್ ಬೇಕಂದ್ರೂ ಮಾಡ್ಬೋದು. ಅದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಆದ್ಮೇಲೆ, ಸೊ ನಿಮ್ಮ ಅಲ್ಲಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು, ಸೊ ನೀವು ನಿಫ್ಟಿ ಬೀಸ್ ಅಂತ ಸರ್ಚ್ ನ ಮಾಡಿದ್ರೆ, ಸೊ ಇ ಟಿ ಎಫ್ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಡೇಟಾ ಬೇಕಾದ್ರೆ ನೀವು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಬಹುದು, ಕಂಪೇರ್ ಮಾಡಿ ಕೂಡ ನೋಡಬಹುದು. ಸೊ ನಾನು ಅಲ್ಲಿಂದಾನೇ ನಾನು ಡೇಟಾನ ಇದನ್ನ ತಗೊಂಡಿರೋದು. ಓಕೆನಾ, ಸೊ ಇದು ರಿಯಲ್ ಡೇಟಾ ಆಗಿದೆ. 2002 ಇಂದ 2026 ವರೆಗೂ ಇದು ರಿಯಲ್ ಡೇಟಾನ ನಾನು ಅದನ್ನ ತಗೊಂಡ್ಬಿಟ್ಟು ನಾನು ಏನ್ ಮಾಡಿದ್ದೀನಿ, ಈ ಸ್ಟಡಿನ ಮಾಡಿದ್ದೀನಿ. ಓಕೆನಾ, ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮ್ಮ ಡೌಟ್ಸ್ ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ವಿಡಿಯೋಸ್ಗೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟೆಪ್ ಅಪ್ ಎಸ್ ಐ ಪಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಗ್ತಿದೆ, ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟೆಪ್ ಅಪ್ ಎಸ್ ಐ ಪಿ ಬಗ್ಗೆ ತಿಳ್ಕೊಳ್ಳೋಣ.